Hi friends, welcome back to my channel. So today topic is will and will be. Let's begin. So the structure of the will and will be. So first will, subject plus helping verb plus verb 1 plus object. So next will be structure, subject plus helping verb plus be plus verb 1 ing plus object. ಸೊ ವಿಲ್ ಅನ್ನೋದು ಫ್ಯೂಚರಲ್ಲಿ ನಾನು ಕೆಲಸ ಮಾಡುವೆನು, ಓದುವೆನು, ಈ ರೀತಿಯಾದ ಸೆಂಟೆನ್ಸ್ಗಳು ಬಂದರೆ ಫ್ಯೂಚರಲ್ಲಿ ವಿಲ್ ಬಿ ಅಂದರೆ ನಾನು ಮಾಡುತ್ತಿರುವೆನು, ಓದುತ್ತಿರುವೆನು, ಅಲ್ಲಿಗೆ ಹೋಗುತ್ತಿರುವೆನು. ಸೊ ಫ್ಯೂಚರಲ್ಲಿ ಕೂಡ ಅದು ಕಂಟಿನ್ಯೂ ಆಗಿರುತ್ತೆ. ಸೊ ಎಕ್ಸಾಂಪಲ್ಸ್ ನೋಡೋಣ. ನಾನು ಇಂಗ್ಲೀಷ್ ಮಾತನಾಡುವೆನು. ಸೊ ನಾನಿನ್ನೂ ಮಾತನಾಡಿಲ್ಲ, ಮಾತನಾಡ್ತಾನೂ ಇಲ್ಲ. ಸೊ ನಾನು ಮಾತನಾಡುವೆನು. ಓಕೆ, ಐ ವಿಲ್ ಸ್ಪೀಕ್ ಇಂಗ್ಲೀಷ್. ಐ ವಿಲ್ ಸ್ಪೀಕ್ ಇಂಗ್ಲೀಷ್. ನೆಗೆಟಿವ್ ಫಾರ್ಮಲ್ಲಿ ನಾನು ಇಂಗ್ಲೀಷ್ ಮಾತನಾಡುವುದಿಲ್ಲ. ಐ ವಿಲ್ ನಾಟ್ ಸ್ಪೀಕ್ ಇಂಗ್ಲೀಷ್. ಐ ವಿಲ್ ನಾಟ್ ಸ್ಪೀಕ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಮಾತನಾಡುತ್ತಿರುವೆನು. ಸೊ ನಾನು ಮುಂದೆ ಕೂಡ ಕಂಟಿನ್ಯೂ ಆಗಿ ಇಂಗ್ಲೀಷನ್ನು ಮಾತಾಡ್ತಾ ಇರ್ತೇನೆ. ಈ ರೀತಿ ಹೇಳುವಾಗ ಐ ವಿಲ್ ಬಿ ಸ್ಪೀಕಿಂಗ್ ಇಂಗ್ಲೀಷ್. ಐ ವಿಲ್ ಬಿ ಸ್ಪೀಕಿಂಗ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಮಾತನಾಡುತ್ತಿರುವುದಿಲ್ಲ. ಐ ವಿಲ್ ನಾಟ್ ಬಿ ಸ್ಪೀಕಿಂಗ್ ಇಂಗ್ಲೀಷ್. ಐ ವಿಲ್ ನಾಟ್ ಬಿ ಸ್ಪೀಕಿಂಗ್ ಇಂಗ್ಲೀಷ್. ನಾನು ಅವಳನ್ನು ನಂಬುವೆನು. ಐ ವಿಲ್ ಬಿಲೀವ್ ಹರ್. ಐ ವಿಲ್ ಬಿಲೀವ್ ಹರ್. ನಾನು ಅವಳನ್ನು ನಂಬುವುದಿಲ್ಲ. ಐ ವಿಲ್ ನಾಟ್ ಬಿಲೀವ್ ಹರ್. ಐ ವಿಲ್ ನಾಟ್ ಬಿಲೀವ್ ಹರ್. ನಾನು ಅವಳನ್ನು ನಂಬುತ್ತಿರುವೆನು. ಐ ವಿಲ್ ಬಿ ಬಿಲೀವಿಂಗ್ ಹರ್. ಐ ವಿಲ್ ಬಿ ಬಿಲೀವಿಂಗ್ ಹರ್. ನಾನು ಅವಳನ್ನು ನಂಬುತ್ತಿರುವುದಿಲ್ಲ. ಐ ವಿಲ್ ನಾಟ್ ಬಿ ಬಿಲೀವಿಂಗ್ ಹರ್. ಐ ವಿಲ್ ನಾಟ್ ಬಿ ಬಿಲೀವಿಂಗ್ ಹರ್. ನಾನು ಗಳಿಸುವೆನು. ಐ ವಿಲ್ ಅರ್ನ್. ಐ ವಿಲ್ ಅರ್ನ್. ನಾನು ಗಳಿಸೋದಿಲ್ಲ. ಐ ವಿಲ್ ನಾಟ್ ಅರ್ನ್. ಐ ವಿಲ್ ನಾಟ್ ಅರ್ನ್. ನಾನು ಗಳಿಸುತ್ತಿರುವೆನು. ಐ ವಿಲ್ ಬಿ ಅರ್ನಿಂಗ್. ಐ ವಿಲ್ ಬಿ ಅರ್ನಿಂಗ್. ನಾನು ಗಳಿಸುತ್ತಿರುವುದಿಲ್ಲ. ಐ ವಿಲ್ ನಾಟ್ ಬಿ ಅರ್ನಿಂಗ್. ಐ ವಿಲ್ ನಾಟ್ ಬಿ ಅರ್ನಿಂಗ್. ನಾನು ಓದುವೆನು. ಐ ವಿಲ್ ರೀಡ್. ಐ ವಿಲ್ ರೀಡ್. ನಾನು ಓದುವುದಿಲ್ಲ. ಐ ವಿಲ್ ನಾಟ್ ರೀಡ್. ಐ ವಿಲ್ ನಾಟ್ ರೀಡ್. ನಾನು ಓದುತ್ತಿರುವೆನು, ಓದುತ್ತಾನೆ ಇರ್ತೇನೆ ಅಂತ ಹೇಳುವಾಗ ಐ ವಿಲ್ ಬಿ ರೀಡಿಂಗ್. ಐ ವಿಲ್ ಬಿ ರೀಡಿಂಗ್. ನಾನು ಓದುತ್ತಿರುವುದಿಲ್ಲ. ಐ ವಿಲ್ ನಾಟ್ ಬಿ ರೀಡಿಂಗ್. ಐ ವಿಲ್ ನಾಟ್ ಬಿ ರೀಡಿಂಗ್. ನಾನು ಕೆಲಸ ಮಾಡುವೆನು. ಐ ವಿಲ್ ವರ್ಕ್. ಐ ವಿಲ್ ವರ್ಕ್. ನಾನು ಕೆಲಸ ಮಾಡುವುದಿಲ್ಲ. ಐ ವಿಲ್ ನಾಟ್ ವರ್ಕ್. ಐ ವಿಲ್ ನಾಟ್ ವರ್ಕ್. ನಾನು ಕೆಲಸ ಮಾಡುತ್ತಿರುವೆನು. ಐ ವಿಲ್ ಬಿ ವರ್ಕಿಂಗ್. ಐ ವಿಲ್ ಬಿ ವರ್ಕಿಂಗ್. ನಾನು ಕೆಲಸ ಮಾಡುತ್ತಿರುವುದಿಲ್ಲ. ಐ ವಿಲ್ ನಾಟ್ ಬಿ ವರ್ಕಿಂಗ್. ಐ ವಿಲ್ ನಾಟ್ ಬಿ ವರ್ಕಿಂಗ್. ಸೊ ನೆಕ್ಸ್ಟ್, ನಾನು 10 ನಿಮಿಷದಲ್ಲಿ ಅಲ್ಲಿರುತ್ತೇನೆ. ಸೊ ಹೀಗೆ ಹೇಳುವಾಗ ಐ ವಿಲ್ ಬಿ ದೇರ್ ಇನ್ 10 ಮಿನಿಟ್ಸ್. ಐ ವಿಲ್ ಬಿ ದೇರ್ ಇನ್ 10 ಮಿನಿಟ್ಸ್. ಸೊ ಇಲ್ಲಿ ಐ ವಿಲ್ ಬಿ ಬಂದ ತಕ್ಷಣ ಇದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ ಅಂತ ಅಲ್ಲ. ಸೊ ನೆಕ್ಸ್ಟ್ ವಿಲ್ ಬಿ ಆದ ತಕ್ಷಣ ನೆಕ್ಸ್ಟ್ ಯಾವ ವರ್ಬ್ ಇದೆ, ಸೊ ಅಲ್ಲಿ ಯಾವುದೇ ರೀತಿಯಾದಂಥ ಮೇನ್ ವರ್ಬ್ ಇಲ್ಲ. ಸೊ ದೇರ್ ಇದೆ, ಸೊ ಹಾಗಾಗಿ ಅದು ಮೇನ್ ವರ್ಬ್ ಆಗೋದಿಲ್ಲ. ಹಾಗಾಗಿ ಇದು ಏನಾಗುತ್ತೆ, ಸಿಂಪಲ್ ಫ್ಯೂಚರ್ ಟೆನ್ಸ್ ಆಗುತ್ತೆ. ಇಫ್ ಸಪೋಸ್ ಅಲ್ಲೇನಾದರೂ ವರ್ಬ್ ಇದ್ದು ಐ ಎನ್ ಜಿ ಫಾರ್ಮ್ ಇದ್ದರೆ ಅದು ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಸೊ ಹಾಗಾಗಿ ಐ ವಿಲ್ ಬಿ ದೇರ್ ಇನ್ 10 ಮಿನಿಟ್ಸ್ ಇದು ಸಿಂಪಲ್ ಫ್ಯೂಚರ್ ಟೆನ್ಸ್ ಆಗುತ್ತೆ. ಸೊ ಹೀಗೆ ಐ ವಿಲ್ ಬಿ ರೆಡಿ ಇನ್ 10 ಮಿನಿಟ್ಸ್. ನಾನು 10 ನಿಮಿಷದಲ್ಲಿ ರೆಡಿ ಆಗುತ್ತೇನೆ. ಶಿ ವಿಲ್ ಬಿ ಹ್ಯಾಪಿ. ಅವಳು ಸಂತೋಷವಾಗಿರುತ್ತಾಳೆ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಮೇನ್ ವರ್ಬ್ ಇಲ್ಲ, ಐ ಎನ್ ಜಿ ಫಾರ್ಮ್ ಇಲ್ಲ. ಸೊ ಹಾಗಾಗಿ ಇದೇನಾಗುತ್ತೆ, ಸಿಂಪಲ್ ಫ್ಯೂಚರ್ ಟೆನ್ಸ್ ಆಗುತ್ತೆ. ಸೊ ದೀಸ್ ಆಲ್ ಆರ್ ಎಕ್ಸಾಂಪಲ್ಸ್ ಫಾರ್ ವಿಲ್ ಆ್ಯಂಡ್ ವಿಲ್ ಬಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ the video. So please don't forget to subscribe my channel.